ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಸ್ಯಾಬತ್ ಸ್ಕೂಲ್ ಸಿಂಪ್ಲಿಫೈಡ್ಗೆ ಸ್ವಾಗತ. ಇದು 4ನೇ ವಾರ. ನಾವು ಈ ತ್ರೈಮಾಸಿಕ ಲೆಸನ್ಸ್ ಆಫ್ ಫೇತ್ ಫ್ರಮ್ ಜೋಶುವ ಎನ್ನುವಂಥ ಪುಸ್ತಕ, ಕನ್ನಡದಲ್ಲಿ ಯೆಹೋಶುವನ ಜೀವನ ಚರಿತ್ರೆಯ ಪುಸ್ತಕವನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಈ ವಾರ 4ನೇ ಪಾಠ. ಶಿರೋನಾಮೆ ಎಲ್ಲಾ ಹೋರಾಟ ಹಿಂದಿರುವ ಮಹಾ ಹೋರಾಟ. ಲೆಸನ್ 4, The conflict behind all the conflicts. ಸ್ಮರಣವಾಕ್ಯ ಯೆಹೋಶುವ 10ನೇ ಅಧ್ಯಾಯ 14ನೇ ವಚನ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಪ್ರತಿ ವಾರ ಹೆಜ್ಜೆಯಿಂದ ಹೆಜ್ಜೆಗೆ ಯೆಹೋಶುವನ ಪುಸ್ತಕದ ಆಳವನ್ನ ಕಲಿತಾ ಬರ್ತಾ ಇದ್ದೇವೆ. ಈ ವಾರ ತುಂಬಾ ಮುಖ್ಯವಾದಂತ ವಾರ. ಯುದ್ಧಗಳ ಹಾಗೂ ಹೋರಾಟಗಳ ಮಹಾ ಹೋರಾಟವನ್ನ ನಾವು ಚರ್ಚೆ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ಎಲ್ಲಾ ಯುದ್ಧಗಳಲ್ಲಿ ನಮಗೆ ಸೇನಾಧಿಪತಿಯಾಗಿ ಯೆಹೋವನು ಇದ್ದಾನೆ. ದೇವರು ಪ್ರೀತಿಮಯನು. ಆ ಪ್ರೀತಿಮಯನು ಯುದ್ಧವನ್ನ ಪ್ರಕಟಿಸುವುದು ಏಕೆ? ಈ ವಿಚಾರವನ್ನ ನಾವು ತಿಳಿದುಕೊಳ್ಳಬೇಕಾಗಿದ್ದರೆ ಈ ವಾರದ ಪಾಠವನ್ನ ನಾವು ಆಳವಾಗಿ ಧ್ಯಾನಿಸಬೇಕು. ನಮ್ಮ ಕಣ್ಣಿನ ಶಕ್ತಿಗೂ ಮೀರಿದಂಥ ದೂರಕ್ಕೆ ನಾವು ಈ ಪಾಠವನ್ನ ಧ್ಯಾನಿಸಬೇಕು. ಯಾಕೆಂದರೆ ಎಲ್ಲಾ ಹೋರಾಟದ ಹಿಂದಿನ ಹೋರಾಟವಾಗಿ ಕ್ರಿಸ್ತನಿಗೂ ಸೈತಾನನಿಗೂ ಹೋರಾಟವನ್ನ ಹಾಗೂ ಒಳ್ಳೆಯದರ ಕೆಟ್ಟದರ ನಡುವೆ ಇರುವಂತ ಯುದ್ಧವನ್ನ ನಾವು ಬಯಲು ಮಾಡುವಂತರಾಗಿರ್ತೇವೆ. ಯೆಹೋವನ ಸೈನ್ಯಾಧಿಪತಿ. ಇಸ್ರೇಲ್ ಜನರು ಈಗಷ್ಟೇ ಯೋರ್ದಾನ್ ಹೊಳೆಯನ್ನ ದಾಟಿ ಶತ್ರುಗಳ ನೆಲದ ಮೇಲೆ ಕಾಲಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ನಡೆಯುವಂತ ಯುದ್ಧದ ಬಗ್ಗೆ ಯಾವುದೇ ಸುಳಿವು ಅವರಿಗೆ ಇಲ್ಲ. ಯೆಹೋಶುವನು ಎರಿಕೋ ಹೊಳೆಯ ಬಳಿಯಲ್ಲಿ ಯಾವ ದಿಕ್ಕಿಗೆ ಹೋಗಬೇಕು ಎಂದು ತಿಳಿಯದೆ ಪ್ರಾರ್ಥನೆ ಮಾಡುವಂತನಾಗಿರ್ತಾನೆ. ಆಗ ಯೆಹೋಶುವ 5ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವ ಪ್ರಕಾರ ಅಲ್ಲಿ ಒಬ್ಬ ಯೋಧನು ಕತ್ತಿಯನ್ನ ಹಿಡಿದುಕೊಂಡು ನಿಲ್ಲುವುದನ್ನ ಕಾಣ್ತೇವೆ. ಇಲ್ಲಿ ಯೆಹೋವನೇ ತಾನೇ ಇಳಿದು ಬಂದು ನಮಗೋಸ್ಕರ ಯುದ್ಧ ಮಾಡಲು ಸಿದ್ಧವಾಗಿ ನಿಂತಿದ್ದಾನೆ. ಲೌಕಿಕವಾದ ಬಲವು ಲೌಕಿಕವಾದ ಸೈನ್ಯವು ಆತನಿಗೆ ಬೇಕಾಗಿರಲಿಲ್ಲ. ಯೆಹೋಶುವ 5ನೇ ಅಧ್ಯಾಯ 14ನೇ ವಚನ. ಯೆಹೋಶುವ 5ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವ ಹಾಗೆ ಅಲ್ಲಿ ಆತನು ತನ್ನ ಕಾಲಲ್ಲಿರುವಂತಹ ಚಪ್ಪಳಿಯನ್ನ ಬೆಚ್ಚಿ ಆರಾಧನೆ ಮಾಡುವಂತೆ ಕೇಳ್ಕೊಳ್ತಾನೆ. ಅಲ್ಲಿ ನಮಗೆ ಅರ್ಥ ಆಗ್ಬೇಕು, ಅದು ದೇವರೇ ಸ್ವತಃ ಇಳಿದು ಬಂದದ್ದು. ಉದಾಹರಣೆಗೆ ದಾನಿಯೇಲ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಮಿಕಾಯೇಲನು ಯಾವ ರೀತಿ ದಾನಿಯೇಲ ಪುಸ್ತಕದಲ್ಲಿ ಕಾಣ್ತೇವೋ ಅದೇ ರೀತಿ ಯೆಹೋಶುವನ ಪುಸ್ತಕದಲ್ಲಿ ನಾವು ದೇವರನ್ನ ಇಲ್ಲಿ ಈ ರೂಪದಲ್ಲಿ ಕಾಣ್ತೇವೆ. ಹಾಗೂ ಯೆಹೋಶುವನ ಪ್ರಾರ್ಥನೆಯನ್ನ ದೇವರು ಉತ್ತರಿಸಿ ಆತನೇ ಯುದ್ಧವನ್ನ ಜಾರಿಗೆ ತಂದು ಆತನೇ ಯುದ್ಧವನ್ನ ಮಾಡಲಿಕ್ಕೆ ತಯಾರಾಗಿ ನಿಂತಿದ್ದಾನೆ. ಸುಪ್ರೀಂ ಕಮಾಂಡರ್. ಇದುವರೆಗೂ ಯೆಹೋವನು ಸೈನಾಧಿಪತಿಯಾಗಿ ಇರುವುದನ್ನ ಕಾಣ್ವಿ. ಈಗ ಸೈತಾನನು ಹಾಗೂ ಆತನ ಸೈನ್ಯವನ್ನ ನೋಡ್ಲಿಕ್ಕಿದ್ದೇವೆ. ಏಷಯ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಪರಲೋಕದಿಂದ ದಬ್ಬಲ್ಪಟ್ಟಂತ ಫಾಲನ್ ಏಂಜಲ್ ಹಾಗೂ ಮಾರ್ನಿಂಗ್ ಸ್ಟಾರ್ ಅಂತ ಕರೆಯಲ್ಪಟ್ಟಂತ ಈ ಸೈತಾನನು ಎಲ್ಲಾ ಯುದ್ಧಗಳಿಗೆ ಮೂಲ ಕಾರಣನು ಆದಂತ ಸೈತಾನನನ್ನ ನಾವು ನೋಡ್ತೇವೆ. ಎಜಿಕೇಲ 28ನೇ ಅಧ್ಯಾಯ 12-15ರಲ್ಲಿ ಸೈತಾನನು ಎಲ್ಲಾ ದೂತರಿಗಿಂತಲೂ ಪ್ರಧಾನ ದೂತನಾಗಿ ಇದ್ದನು ಹಾಗೂ ಈತನಿಂದಲೇ ಯುದ್ಧವು ಪ್ರಾರಂಭವಾಯಿತು ಅಂತ ನಾವಲ್ಲಿ ನೋಡ್ತೇವೆ. ದೇವರು ಸೃಷ್ಟಿ ಮಾಡಿದಂತ ಎಲ್ಲಾ ಸೃಷ್ಟಿಯಲ್ಲಿ ಅತಿ ಹೆಚ್ಚು ಜ್ಞಾನವುಳ್ಳಂತ ಒಬ್ಬ ಸೃಷ್ಟಿ ಅಂದರೆ ಲೂಸಿಫರನು, ಅದು ಸೈತಾನನು. ಸೈತಾನನ ಎಲ್ಲಾ ಕುತಂತ್ರವು ವಿಫಲವಾಗಿದ್ದಾಗ್ಯೂ ಆತನಿಗೆ ಇರುವಂತ ಒಂದೇ ಗುರಿ ಈ ಮಾನವ ಕುಲವನ್ನ, ಈ ಮಾನವರ ರಕ್ಷಣೆಯನ್ನ ನಿಲ್ಲಿಸುವುದು ಹಾಗೂ ದೇವರ ವಿರೋಧವಾಗಿ ಆತನು ಗೆಲುವನ್ನ ಸಾಧಿಸುವುದು. ಅದೇ ವಿಧವಾಗಿ ಕಾನಾನ್ ದೇಶದಲ್ಲಿ ನಡೆಯುವಂತ ಯುದ್ಧವನ್ನ ಗೆಲ್ಲುವುದು ಅಷ್ಟೇ ಮುಖ್ಯವಾಗಿ ಇತ್ತು. ದ ಮೋಸ್ಟ್ ಪವರ್ಫುಲ್ ವಾರಿಯರ್, ಅತಿ ಶಕ್ತಿಶಾಲಿಯಾದಂತ ಯೋಧ. ವಿಮೋಚನ ಕಾಂಡ 15ನೇ ಅಧ್ಯಾಯ 3ನೇ ವಚನವನ್ನ ನೋಡುವಾಗ ಯೆಹೋವನೇ ಯೋಧನು ಹಾಗೂ ಆತನ ಹೆಸರು ಯೆಹೋವನು. ವಿಮೋಚನ ಕಾಂಡ 15:3 ಹಾಗೂ ಕೀರ್ತನೆ 24:8ರಲ್ಲಿ ದೇವರು ಸ್ವತಃ ತನ್ನನ್ನ ತಾನೇ
ಮ್ಯಾನ್ ಆಫ್ ವಾರ್, ಯುದ್ಧ ಪುರುಷನಾಗಿ ಆತನನ್ನ ಕರೆಯುತ್ತಾನೆ. ಹಾಗೂ ದೇವರು ಮನುಷ್ಯನ ವಿರೋಧವಾಗಿ ಯುದ್ಧವನ್ನ ಮಾಡ್ತಾ ಇಲ್ಲ, ಆದರೆ ಆತ್ಮೀಕವಾದಂತ ಶಕ್ತಿಯ ವಿರೋಧವಾಗಿ ಆತನು ಯುದ್ಧವನ್ನ ಮಾಡುವಂತನಾಗಿರ್ತಾನೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 12ನೇ ವಚನ ಹಾಗೂ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ ಐಗುಪ್ತ ದೇಶದ ವಿರೋಧವಾಗಿ ಎದ್ದಂತ 10 ಉಪದ್ರವಗಳು ಐಗುಪ್ತ ದೇಶದವರ ದೇವರು ದೇವತೆಗಳ ವಿರೋಧವಾಗಿ ಇದ್ದಂತ ಯುದ್ಧ. ಯಾವ ರೀತಿಯಾಗಿ ಈ ಲೋಕದಲ್ಲಿ ಇದ್ದಂತ ಪಾಪವನ್ನ ದೇವರು ತೆಗೆದು ಹಾಕಬೇಕು ಅಂತ ಅಂದುಕೊಂಡನೋ, ಅದೇ ರೀತಿಯಲ್ಲಿ ಕಾನಾನ್ ದೇಶದಲ್ಲಿ ಸೈತಾನ ಜೊತೆಯಾಗಿ ಇದ್ದಂತ ಜನರನ್ನ ದೇವರು ತೆಗೆದು ಹಾಕ್ಲಿಕ್ಕೆ ನಿರ್ಧಾರವನ್ನ ಮಾಡಿದನು. ಆ ಯುದ್ಧವು ಇನ್ನೂ ನಮ್ಮ ಮಧ್ಯದಲ್ಲಿ ನಡೀತಾನೆ ಉಂಟು. ಇದು ಸ್ಥಳಕ್ಕೋಸ್ಕರವೋ ಅಥವಾ ರಾಜ್ಯಕ್ಕೋಸ್ಕರವೋ ನಡೀತಿರುವಂತ ಯುದ್ಧವಲ್ಲ. ಇದು ದೇವರಿಗೂ ಸೈತಾನನಿಗೂ ನಡೆಯುವಂತ ಯುದ್ಧದಲ್ಲಿ, ಒಳ್ಳೆಯದರ ಕೆಟ್ಟದರ ನಡುವಿನ ಯುದ್ಧದಲ್ಲಿ ನಾವು ಯಾವ ಕಡೆಗೆ ನಿಂತಿದ್ದೀವಿ ಎನ್ನುವಂತ ಉತ್ತರವನ್ನ ನಾವು ಪಡೆದುಕೊಳ್ಳಬೇಕು. ಗಾಡ್ ಫೈಟಿಂಗ್ ಫಾರ್ ಅಸ್, ದೇವರು ನಮಗೋಸ್ಕರ ಯುದ್ಧ ಮಾಡುತ್ತಾನೆ. ವಿಮೋಚನ ಕಾಂಡ 23ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡುವಾಗ ದೇವರ ಉದ್ದೇಶವು ಯಾವುದೇ ಯುದ್ಧವನ್ನ ಇಸ್ರೇಲ್ ಜನರು ಮಾಡದೆ ಈ ಕಾನಾನ್ ದೇಶವನ್ನ ಆಳುವಿಕೆ ಮಾಡುವುದು. ಆದರೆ ಇಸ್ರೇಲ್ ಜನರು ನಂಬಿಗಸ್ತರಾಗಿ ಇದ್ದಿದ್ದರೆ ಇದು ನೆರವೇರ್ತಾ ಇತ್ತು. ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳು ದೇವರು ಯಾವ ರೀತಿಯಾಗಿ ನಮ್ಮನ್ನ ಕಾಪಾಡಿದ್ದಾನೆ ಎನ್ನುವುದನ್ನ ನೋಡೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ 24ರಿಂದ 28ರವರೆಗೂ ನೋಡುವಾಗ ದೇವರು ಐಗುಪ್ತ ದೇಶದವರನ್ನ ಕೆಂಪು ಸಮುದ್ರದಲ್ಲಿ ನಾಶ ಮಾಡುವುದು. ಹಾಗೂ ಯೆಹೋಶುವ 10ನೇ ಅಧ್ಯಾಯ 11ನೇ ವಚನವನ್ನ ನೋಡುವಾಗ ಅಲ್ಲಿ ಆನೆ ಕಲ್ಲಿನಿಂದ ಕಾನಾನೇತರನ್ನ ನಾಶಗೊಳಿಸುವುದು. ಹಾಗೂ 2ನೇ ಅರಸುಗಳು 1ನೇ ಅಧ್ಯಾಯ 9ರಿಂದ 10 ವಚನಗಳನ್ನು ನೋಡುವಾಗ ಅಲ್ಲಿ ಎಲಿಯನನ್ನ ತಿರಸ್ಕರಿಸಿದವರನ್ನ ನಾಶಗೊಳಿಸುವುದನ್ನು ನೋಡ್ತೇವೆ. ಹಾಗೂ 2ನೇ ಅರಸುಗಳು 2ನೇ ಅಧ್ಯಾಯ 23 ಹಾಗೂ 24ನೇ ವಚನವನ್ನು ನೋಡುವಾಗ ಎಲೀಷನನ್ನ ಅವಮಾನಿಸಿದವರನ್ನ ನಾಶಗೊಳ್ಳುವುದನ್ನು ನೋಡ್ತೇವೆ. ಹಾಗೆ 2ನೇ ಅರಸುಗಳು 6ನೇ ಅಧ್ಯಾಯ 14ರಿಂದ 23ನೇ ವಚನವನ್ನು ನೋಡುವಾಗ ಸಿರಿಯ ದೇಶದವರನ್ನ ಕುರುಡರಾಗಿ ಮಾಡಿ ಸಮಾಧಾನವನ್ನ ಪ್ರಕಟಿಸ್ತಾನೆ. 2ನೇ ಕೊರಿಂಥದವರಿಗೆ 20ನೇ ಅಧ್ಯಾಯ 15 ಹಾಗೂ 17 ಹಾಗೂ 22, 24 ವಚನವನ್ನ ನಾವು ನೋಡುವಾಗ ಅಮೋನೈಟ್ರವರೆಗೂ ಮೊಹಬೈಟ್ರವರೆಗೂ ಯುದ್ಧವನ್ನ ಪ್ರಕಟಿಸ್ತಾನೆ. 2ನೇ ಅರಸುಗಳು 19, 35ನೇ ವಚನವನ್ನ ನೋಡುವಾಗ ಒಂದೇ ರಾತ್ರಿಯಲ್ಲಿ ಒಂದು ದೇವದೂತನು 1,85,000 ಅಸೀರಿಯರನ್ನ ನಾಶಗೊಳಿಸ್ತಾನೆ. ಹಾಗೂ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 21ರಿಂದ 23ನೇ ವಚನವನ್ನು ನೋಡುವಾಗ ಹೆರೋದನಿಗೆ ಮರಣಕರವಾದಂಥ ರೋಗವನ್ನ ಬರಮಾಡ್ತಾನೆ. ಇದರಿಂದ ನಮಗೆ ಅರ್ಥ ಆಗುವುದೇನು? ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುವಾಗ ನಮ್ಮ ದೇವರು ನಮಗಾಗಿ ಯುದ್ಧ ಮಾಡಲು ಸಿದ್ಧವಾಗಿ ಇದ್ದಾನೆ. ಕಡೆಯದಾಗಿ ವಿ ಫೈಟಿಂಗ್ ಫಾರ್ ಗಾಡ್, ನಾವು ದೇವರಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಸೋದೋಮ್ ಹಾಗೂ ಗೊಮೋರ ಪಟ್ಟಣವು ದೇವರ ವಿರೋಧವಾಗಿ ಹೋಗಿ ನಾಶವಾದರೋ ಅದೇ ರೀತಿಯಲ್ಲಿ ಕಾನಾನೇಟರು ದೇವರ ಮಾತುಗಳನ್ನ ಮೀರಿ ದೇವರಿಗೆ ವಿರೋಧವಾಗಿ ಸೈತಾನನ ಜೊತೆಯಲ್ಲಿ ಕೈ ಜೋಡಿಸಿದರು. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಲ್ಲಿ ಸೋದೋಮ್ ಗೊಮೋರವನ್ನು ನೋಡ್ತೇವೆ. 18, 20, 21, 15, 16ನೇ ವಚನದಲ್ಲಿ ಇದೆಲ್ಲವನ್ನ ನೋಡ್ತೇವೆ. ಇಲ್ಲಿ ಯುದ್ಧವನ್ನ ನಾವು ಶಾರೀರಿಕವಾಗಿ ನೋಡ್ತಾ ಇದ್ದೀವಿ, ಆದರೆ ನಮಗೆ ಯುದ್ಧವು ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ ನಡೆಯುವಂಥದ್ದಾಗಿದೆ. ಆತ್ಮಿಕವಾದಂಥ ಯುದ್ಧದಲ್ಲಿ ನಾವು ದೇವರ ಕಡೆ ನಿಂತಿದ್ದೀವ ಅಥವಾ ನಾವು ಸೈತಾನನಿಗೆ ಗೆಲುವನ್ನ ಕೊಡ್ತಾ ಇದ್ದೀವ? ಎಲೆನ್ ಜಿ ವೈಟಮ್ನವರು ಕಾನ್ಫ್ಲಿಕ್ಟ್ ಅಂಡ್ ಕರೇಜ್ ಏಪ್ರಿಲ್ 21 ಅದರಲ್ಲಿ ಅವರು ಬ್ಯಾಟಲ್ಸ್ ಆರ್ ಟು ಬಿ ಫಾಟ್ ಎವ್ರಿ ಡೇ, ಎ ಗ್ರೇಟ್ ವಾರ್ಫೇರ್ ಇಸ್ ಗೋಯಿಂಗ್ ಆನ್ ಎವ್ರಿ ಸೋಲ್ ಬಿಟ್ವೀನ್ ದ ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಅಂಡ್ ಪ್ರಿನ್ಸ್ ಆಫ್ ಲೈಫ್. ಯುದ್ಧವು ಪ್ರತಿದಿನ ಪ್ರತಿನಿತ್ಯ ನಡೀತಾನೆ ಉಂಟು. ಅದು ಕತ್ತಲ ಯುಗದ ರಾಜನಿಗೂ ಹಾಗೂ ನಿತ್ಯ ಜೀವವನ್ನ ಕೊಡುವಂತ ದೇವರಿಗೂ ಮಧ್ಯೆ ನಾವು ಯಾವ ಕಡೆ ನಿಂತಿದ್ದೀವಿ ಎನ್ನುವಂಥ ಪ್ರಶ್ನೆಯನ್ನ ಕೇಳೋಣ. ಹಾಗೂ ಯೆಹೋಶುವನ ಪುಸ್ತಕವನ್ನ ಇನ್ನಷ್ಟು ಆಳವಾಗಿ ಪ್ರತಿ ವಾರ ಕಳೆಯೋಣ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ.